ನಾಗಮಂಗಲ ಪುರಸಭೆಯ ನೂತನ ಅಧ್ಯಕ್ಷ ಅಲಿ ಅನ್ಸರ್ ಪಾಷಾ ಅವರು ಇಂದು ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಪಟ್ಟಣದ ಜಾಮಿಯಾ ಮಸೀದಿ ಧರ್ಮಗುರುಗಳಾದ ಸೌಕತ್ ಹಜರತ್ ಪ್ರಾರ್ಥನೆ ಸಲ್ಲಿಸುವ ಮೂಲಕ ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು. ನೂರಾರು ಜನ ಮುಸ್ಲಿಂ ಬಾಂಧವರಿಂದ ನೂತನ ಅಧ್ಯಕ್ಷರಾದ ಅಲಿ ಅನ್ಸರ್ ಪಾಷಾ ಅವರಿಗೆ ಹೂಮಾಲೆಯನ್ನ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು. ನೂತನ ಅಧ್ಯಕ್ಷ ಅಲಿ ಅನ್ಸರ್ ಪಾಷಾ ಮಾತನಾಡಿ, ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ಹಾಗೂ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಎಲ್ಲಾ ಸದಸ್ಯರ ಜೊತೆಗೂಡಿ ಉಳಿದಿರುವ 14 ತಿಂಗಳ ಅವಧಿಯಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಹೋಗುವೆ ಅಂತ ತಿಳಿಸಿದರು. 30 ತಿಂಗಳಲ್ಲಿ ಆಗಬೇಕಿರೋದು 16 ತಿಂಗಳು ಮುಡ್ಕೊಂಡಿದೆ. ನಾವು ಎಲ್ಲ ಸದಸ್ಯರು ಸೇರಿ 30 ತಿಂಗಳು ಕೆಲಸ ಮಾಡಿ ತೋರಿಸ್ತೀವಿ, ಅಭಿವೃದ್ಧಿ ಕೆಲಸ ಮಾಡ್ತೀವಿ. ಚಲುವರಾಯಸ್ವಾಮಿ ನಮ್ಮ ಜೊತೆಯಲ್ಲಿ ಇದ್ದಾರೆ, ನಾಗಮಂಗಲ ಸಚಿವರು ಆಗಿದ್ದಾರೆ, ಜಿಲ್ಲೆ ಉಸ್ತುವಾರಿ ಸಚಿವರು ಆಗಿದ್ದಾರೆ. ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ನಮಗೆ ಸಹಕಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸಂಪೂರ್ಣ ನಮ್ಮ ಟೌನ್ ಸಂಪೂರ್ಣವಾಗಿ ನಾವು ಅಭಿವೃದ್ಧಿ ಕೆಲಸ ಮಾಡ್ತೀವಿ. ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರಾದ ತಿಮ್ಮಪ್ಪ, ರಮೇಶ್, ಉಪ್ಪಾರಹಳ್ಳಿ ಅಶೋಕ್, ಅತೀಕ್ ಪಾಷಾ, ಆಯುಬ್ ಖಾನ್, ನದೀಂ ಪಾಷಾ, ಸಾದಿಕ್ ಉಲ್ಲಾ ಖಾನ್, ಮುಜಾಹಿದ್ ಪಾಷಾ ಹಾಗೂ ನೂರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ರು.